ಕಿಡಿಗೇಡಿಗಳ ಕೃತ್ಯಕ್ಕೆ ಮಹಾಶಿವರಾತ್ರಿ ಎಂದೇ ಶಿವ ಮತ್ತು ನಂದಿಯ ವಿಗ್ರಹಗಳನ್ನು ಭಗ್ನ ಮಾಡಲಾಗಿದೆ. ಶಿವ ಮತ್ತು ನಂದಿಯ ವಿಗ್ರಹ ಭಗ್ನಗೊಳಿಸಿರುವಂತಹ ಕಿಡಿಗೇಡಿಗಳ ವಿಕೃತಿ ಮೆರೆದಿದ್ದಾರೆ. ಗದಗದ ಮುಂಡರ್ಗಿ ತಾಲೂಕಿನ ಶಿಂಗಟಾಲೂರ ಬಳಿ ನಡೆದಿರುವಂತಹ ಘಟನೆ ಇದು. ರಾಮಲಿಂಗೇಶ್ವರ ನಂದಿ ಮೂರ್ತಿ ಭಗ್ನವನ್ನಗೊಳಿಸಿ ದುಷ್ಕೃತ್ಯವನ್ನ ಮೆರೆಯಲಾಗಿದೆ. ನಂದಿ ಮುಖದ ಒಂದು ಭಾಗ ಭಗ್ನವನ್ನಗೊಳಿಸಿದ್ದಾರೆ ದುಷ್ಕರ್ಮಿಗಳು. ಇನ್ನು ಹೊನ್ನತೆಮ್ಮ ವಿಗ್ರಹವನ್ನು ಸಹ ವಿರೂಪಗೊಳಿಸಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆರೋಪಿಗಳನ್ನ ಬಂಧಿಸಿ ಶಿಕ್ಷೆ ನೀಡಬೇಕು ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಒಂದು ಕಡೆಗೆ ಶಿವನ ಮೂರ್ತಿ, ನಂದಿಯ ಮೂರ್ತಿ, ಅದೆಲ್ಲವನ್ನೂ ಸಹ ಯಾವ ರೀತಿಯಾಗಿ ಭಿನ್ನ ಮಾಡಿದ್ದಾರೆ ಅಂತ, ಯಾವ ರೀತಿಯಾಗಿ ಒಡೆದಾಕಿದ್ದಾರೆ ಅಂತ. ಪೂರ್ತಿ ನಂದಿಯ ವಿಗ್ರಹ ಏನಿದೆಯಲ್ಲ, ನಂದಿಯ ವಿಗ್ರಹದ ಮುಖಭಾಗ ಪೂರ್ತಿ ಅರ್ಧ ಭಾಗವನ್ನು ಒಡೆಯಲಾಗಿದೆ. ಅಲ್ಲಿರುವಂತಹ ಗ್ರಾಮಸ್ಥರು ಸಹ ಈ ಕಿಡಿಗೇಡಿಗಳು ಯಾರಿದ್ದಾರೆ, ಯಾರು ಈ ಮೂರ್ತಿಯನ್ನ ಭಗ್ನ ಮಾಡಿದ್ದಾರೆ, ಅವರನ್ನ ಕೂಡಲೇ ಬಂಧಿಸಬೇಕು, ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಕಲ್ವರೆಗೆ ಹೋಗಿ ಅಂದ್ರೆ ಕ್ಲಿಯರ್ ಆಗಿ ಜೂಮ್ ಮಾಡಿದೆ. ಓಕೆ, ಆಮೇಲೆ ಕ್ಲಿಯರ್ ಐತೆ, ಮಸ್ತ್ ಕ್ಲಿಯರ್ ಐತೆ. ಒಳಗೆ ಹೋಗು ಒಂದು ನಿಮಿಷ. ಮಗ್ಲ ಬಂದಿದ್ದೆಲ್ಲ ನೋಡಿ. ಗದಗ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಗದಗದ ಮುಂಡರ್ಗಿ ತಾಲೂಕಿನ ಶಿಂಗಟಾಲೂರು ಬಳಿ ನಡೆದಿರುವಂತಹ ಘಟನೆ. ಅತಿ ಪುರಾತನವಾದಂತಹ ದೇವಸ್ಥಾನ, ಅತಿ ಪುರಾತನವಾದಂತಹ ದೇವಸ್ಥಾನದ ಒಳಗಡೆ ಇರುವಂತಹ ಶಿವಲಿಂಗವನ್ನ ಭಗ್ನಗೊಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಶಿವಲಿಂಗದ ಮುಂದೆ ಇರುವಂತಹ ನಂದಿಯ ಅರ್ಧ ಮುಖವನ್ನ ಒಡೆಯಲಾಗಿದೆ. ಒಂದು ಶಿವಲಿಂಗಕ್ಕೆ ಹಾನಿಯನ್ನ ಮಾಡಿದ್ದಾರೆ, ಮತ್ತೆ ಶಿವಲಿಂಗಕ್ಕೆ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ನೀರು ಹೋಗುವಂತಹ ಏನು ಮಾರ್ಗ ಇರುತ್ತೆ ಅದನ್ನು ಸಹ ಒಡೆದಾಕಿದ್ದಾರೆ. ಜೊತೆಗೆ ನಂದಿಯ ಮೂರ್ತಿಯನ್ನ, ಅದರಲ್ಲೂ ಸ್ಪೆಷಲಿ ಮುಖವನ್ನ ಪೂರ್ತಿಯಾಗಿ ಅರ್ಧ ಭಾಗ ಒಡೆದು ಹಾಕಿರುವಂಥದ್ದು. ನೀವು ಆ ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಐತಿಹಾಸಿಕ ಪುರಾತನವಾಗಿರುವಂತಹ ದೇವಸ್ಥಾನ ಅನ್ನುವುದು ಗೊತ್ತಾಗುತ್ತೆ. ಅಂತಹ ದೇವಸ್ಥಾನದಲ್ಲಿ ಇಂಟೆನ್ಷಲಿ ಮಾಡಿರುವಂತಹ ಕೃತ್ಯ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಕೊಡ್ತಾರೆ. ಸುರೇಶ್, ಈ ಘಟನೆ ನಡೆದಿರೋದು ಯಾವಾಗ, ಯಾರು ಮಾಡಿದ್ದಾರೆ ಅಂತ ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ, ಏನೆಲ್ಲ ಇದೆ ಅಪ್ಡೇಟ್ಸ್? ಹೌದು ಜಗದೀಶ್, ಏನು ಮಹಾಶಿವರಾತ್ರಿ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಗದಗ ಜಿಲ್ಲೆಯಲ್ಲಿ ಆಗಿರ್ಬೋದು, ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಮಹಾಶಿವರಾತ್ರಿಯ ಜಾಗರಣೆ, ಪೂಜೆ ಪುನಸ್ಕಾರಗಳು ಎಲ್ಲವೂ ರೀತಿಯ ಸಂಭ್ರಮ ಮನೆ ಮಾಡಿದೆ. ಆದ್ರೆ ಈ ಒಂದು ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಶಿಂಗಟಾಲೂರು ಬಳಿ ಇರ್ತಕ್ಕಂಥ ಏನು ತುಂಗಭದ್ರಾ ನದಿ ಇದೆ, ಆ ತುಂಗಭದ್ರಾ ನದಿ ಪಕ್ಕದಲ್ಲಿ ಏನು ಈ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಇರುವಂತದ್ದು. ಆ ದೇವಸ್ಥಾನದಲ್ಲಿ ಒಳಗಡೆ ಇರ್ತಕ್ಕಂಥ ಏನು ನಂದಿ ವಿಗ್ರಹ ಆಗಿರ್ಬೋದು, ಮತ್ತೆ ಪಾನಿ ಬಟ್ಲ ಆಗಿರ್ಬೋದು, ಮತ್ತೆ ಏನು ಹೊನ್ನತೆಮ್ಮ ದೇವಿಯ ಮೂರ್ತಿಯನ್ನು ಕೂಡ ವಿರೂಪಗೊಳಿಸಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ನಿನ್ನೆ ರಾತ್ರಿ ಕೂಡ ಏನು ನಿನ್ನೆ ಕಳೆದ ದಿನದ 2-3 ದಿನದಿಂದ ಕೂಡ ಏನು ಆ ಊರಿನ ಗ್ರಾಮಸ್ಥರು ಆ ಒಂದು ದೇವಸ್ಥಾನಕ್ಕೆ ಹೋಗಿ ಸುಣ್ಣ ಬಣ್ಣ ಹಚ್ಚಿದ್ರು. ಮತ್ತೆ ಅಲ್ಲಿ ಏನು ಬೆಳಗ್ಗೆ ಎದ್ದು ಅಂದ್ರೆ ಇವತ್ತು ಏನು ಶಿವರಾತ್ರಿ ದಿನ, ಇವತ್ತು ಪೂಜೆ ಪುನಸ್ಕಾರ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ತಯಾರನ್ನು ಕೂಡ ಮಾಡ್ಕೊಂಡಿದ್ರು. ಇದೆಲ್ಲ ಸುಣ್ಣ ಬಣ್ಣ ಹಚ್ಚಿ ಹೋದ ನಂತರ ಏನು ನಿನ್ನೆ ತಡರಾತ್ರಿ ಆಗಿರ್ಬೋದು ಅಥವಾ ನಸುಕಿನ ಜಾವ ಆಗಿರ್ಬೋದು, ಏನು ಯಾರೋ ದುಷ್ಕರ್ಮಿಗಳು ಅಂದ್ರೆ ಈ ಒಂದು ದೇವಸ್ಥಾನದಲ್ಲಿ ಯಾವುದೇ ರೀತಿಯಂತ ಪೂಜೆ ಪುನಸ್ಕಾರ ನಡಿಬಾರ್ದು, ಅಂದ್ರೆ ಈ ಏನೋ ಒಂದು ಅಲ್ಲಿ ನಿಧಿ ಇರ್ಬೋದಾ ಅಥವಾ ಈ ತರದ್ದು ಒಂದು ಕಿಡಿಗೇಡಿತನ ಮಾಡೋದಕ್ಕೆ ಉದ್ದೇಶಪೂರ್ವಕವಾಗಿ ಮಾಡಿದಾರ ಅನ್ನೋಂತ ಕೂಡ ಅಲ್ಲಿನ ಜನರು ಕೂಡ ಒಂದ್ ರೀತಿಯ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಏನು ಪಾನಿ ಬಟ್ಲ ಆಗಿರ್ಬೋದು, ನಂದಿ ವಿಗ್ರಹ ಆಗಿರ್ಬೋದು, ಹೊನ್ನತೆಮ್ಮ ಮೂರ್ತಿಯ
ಏನು ಮೂರ್ತಿಯನ್ನು ಕೂಡ ಒಂದು ಏನು ಕಿಡಿಗೇಡಿಗಳು ವಿರೂಪಗೊಳಿಸಿದ್ದಾರೆ. ಆ ದೇವಸ್ಥಾನಕ್ಕೆ ಮುಕ್ಕ ಆಗೋ ರೀತಿಯಲ್ಲಿ ಅದೇ ರೀತಿಯಾದಂತ ಮತ್ತೆ ಅಲ್ಲಿ ಪೂಜೆ ಪುನಸ್ಕಾರ ನಡೀಬಾರ್ದು. ಮತ್ತೆ ಹೊಸದಾಗಿ ಆ ದೇವಸ್ಥಾನಗಳಿಗೆ ನಂದಿ ವಿಗ್ರಹ ಇದೆ, ಮತ್ತೆ ಆ ದೇವರ ಮೂರ್ತಿಗಳನ್ನ ತಂದಿಡಬೇಕು. ಈಟಿನೊಳಗಡೆ ಅವರು ಈ ರೀತಿಯಾದಂತ ಒಂದು ದುಷ್ಕೃತ್ಯ ಮೆರೆದಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಕೂಡ ಎಲ್ಲೋ ಒಂದ್ ಕಡೆ ಈ ರೀತಿ ಆಗಿರೋದ್ರಿಂದ ಆತಂಕ ಕೂಡ ಒಳಗಾಗಿದ್ದಾರೆ. ಯಾಕಂತಂದ್ರೆ ಈ ರೀತಿ ದೇವಸ್ಥಾನಕ್ಕೆ ದೇವರ ಮೂರ್ತಿಗಳನ್ನು ವಿರೂಪಗೊಳಿಸೋದ್ರಿಂದ ನಮ್ಮ ಊರಿಗೆ ಎಲ್ಲಿ ಕೇಡು ಬರುತ್ತೆ ಅನ್ನುವಂತ ಕೂಡ ಆತಂಕ ಒಳಗಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡಿದರೆ ಈ ಯಾರು ದುಷ್ಕರ್ಮಿಗಳು ಕಿಡಿಗೇಡಿಗಳು ಮಾಡಿದ್ದಾರೆ, ಈ ರೀತಿಯಾದಂತ ದುಷ್ಕೃತ್ಯ ಮೆರೆದಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹೀಗಾಗಿ ಪೊಲೀಸರು ಈ ನಿಟ್ಟಿನಲ್ಲಿ ಏನು ಎಚ್ಚೆತ್ತುಕೊಳ್ಬೇಕು ಅನ್ನುವಂತ ಒತ್ತಾಯ ಕೂಡ ಮಾಡಿದ್ದಾರೆ. ಹೀಗಾಗಿ ಏನು ಪೊಲೀಸರು ಕೂಡ ಮತ್ತೆ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಒಂದು ಏನು ಮುನ್ನೆಚ್ಚರಿಕೆ ಕೂಡ ಅಲ್ಲಿ ಏನು ಜನರಿಗೆ ಕೂಡ ಒಂದು ಏನು ಒತ್ತಾಯ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ತಿಳಿಸಿದ್ದಾರೆ ಯಾರು ಇದ್ರ ದುಷ್ಕೃತ್ಯ ಮೆರೆದ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದಂತ ಕೂಡ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಒಂದು ಘಟನೆ ಏನಿದೆ ಸಾಕಷ್ಟು ಒಂದ್ ರೀತಿ ಚರ್ಚೆ ಕೂಡ ಆಗ್ತದೆ, ಒಂದ್ ರೀತಿ ಆ ಗ್ರಾಮಸ್ಥರು ಕೂಡ ಆತಂಕ ಕೂಡ ಕಾರಣ ಆಗಿದೆ. ಜಗದೀಶ್, ಸುರೇಶ್, ಈ ಘಟನೆ ನಡೆದಿರುವಂತದ್ದು ಯಾವಾಗ, ಅದರ ಜೊತೆಗೆ ಏನಾದ್ರೂ ಪ್ರಾಥಮಿಕ ವರದಿಯಲ್ಲಿ ಯಾರು ಮಾಡಿದ್ದಾರೆ ಕೃತ್ಯ ಅನ್ನುವಂತಹ ವಿಚಾರ ಏನಾದ್ರೂ ಗೊತ್ತಾಗಿದೆನಾ ಅಥವಾ ಹೇಗೆ? ಈಗಾಗಲೇ ಏನು ಗ್ರಾಮಸ್ಥರು ಕೂಡ ಏನು ಪೊಲೀಸರಿಗೆ ಆಗಿರ್ಬೋದು ಮತ್ತೆ ಜಿಲ್ಲಾಡಳಿತಕ್ಕೆ ಆಗಿರ್ಬೋದು ಏನು ಮನವಿ ಮಾಡ್ಕೊಂಡಿದ್ದಾರೆ, ಯಾರು ದುಷ್ಕೃತ್ಯ ಮೆರೆದಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕಂತೇಳಿ. ಹೀಗಾಗಿ ಅಲ್ಲಿನ ಏನು ಮುಂಡ್ರಿಗಿ ಪೊಲೀಸರು ಕೂಡ ಈ ಬಗ್ಗೆ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಜನರ ಏನು ಸ್ಥಳೀಯರಿದ್ದಾರೆ ಅವ್ರ ಕಡೆಯಿಂದ ಮತ್ತೆ ಪೂಜಾರಿ ಕಡೆಯಿಂದ ಎಲ್ಲ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಯಾವಾಗಾಯ್ತು ಏನಂತೇಳಿ ನಿನ್ನೆ ಮೊನ್ನೆ ಕೂಡ ಅಲ್ಲಿ ಏನು 2-3 ದಿನಗಳಿಂದ ಇಡೀ ದೇವಸ್ಥಾನಕ್ಕೆ ಸುಣ್ಣ ಬಣ್ಣನ ಹಚ್ಚಿದ್ರು. ಎಲ್ಲಾ ರೀತಿಯಾದಂತಹ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಪೂರ್ವ ತಯಾರು ಕೂಡ ಮಾಡ್ಕೊಂಡಿದ್ರು. ಅವರೆಲ್ಲರ ಕಡೆಯಿಂದ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮತ್ತೆ ಜೊತೆಗೆ ಏನು ನಿನ್ನೆ ರಾತ್ರಿ ಕೂಡ ಏನು ಅದಕ್ಕಿಂತ ಮುಂಚೆನೆ ಏನು ಸಾಯಂಕಾಲ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು, ಯಾವಾಗ ಇವರು ಪೂಜೆ ಪುನಸ್ಕಾರದ ಸುಣ್ಣ ಬಣ್ಣ ಹಚ್ಚಿ ಹೋಗ್ತಾರೆ, ಅದಾದ ನಂತರ ಅಲ್ಲಿ ಯಾರು ಇರೋದಿಲ್ಲ. ಅಂದ್ರೆ ಊರವರೆಗೆ ಇರುವಂತಹ ದೇವಸ್ಥಾನ ಇದು. ಹೀಗಾಗಿ ಅದನ್ನೆಲ್ಲ ನೋಡ್ಕೊಂಡು ಯಾರು ಮಾಡಿರ್ಬೋದು ಅನ್ನೋಂಥ ಅನುಮಾನ, ಯಾರ್ಯಾರು ಮಾಡಿರ್ಬೋದು ಅಂತ ಹೇಳಿ ಏನು ಅನುಮಾನ ವ್ಯಕ್ತಪಡಿಸಿದ್ರೆ ಅವರೆಲ್ಲರ ಕಡೆಯಿಂದ ಮಾಹಿತಿ ಪಡಿತಾ ಇದ್ದಾರೆ. ಸದ್ಯಕ್ಕೆ ಯಾರು ಮಾಡಿದ್ದಾರೆ ಏನಂತ ಕೂಡ ಪೊಲೀಸರಿಗೆ ಗೊತ್ತಾಗಿಲ್ಲ. ಹೀಗಾಗಿ ಒಟ್ಟಾರೆ ಅವ್ರು ಯಾರು ಮಾಡಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತ ಕೂಡ ಪೊಲೀಸರು ಈಗಾಗಲೇ ಅವ್ರಿಗೆ ಭರವಸೆ ನೀಡಿದ್ದಾರೆ. ಜಗದೀಶ್, ದೇವಸ್ಥಾನವನ್ನು ನೋಡಿದ್ರೆ ತುಂಬಾ ಪುರಾತನವಾಗಿರೋದು, ಐತಿಹಾಸಿಕವಾಗಿರುವಂತಹ ದೇವಸ್ಥಾನ ಅನ್ಸುತ್ತೆ. ಆ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ? ಹೌದು ಜಗದೀಶ್, ಏನಂತಂದ್ರೆ ಈ ಒಂದು ದೇವಸ್ಥಾನ ಬಹಳ ಪ್ರಾಚೀನ ಕಾಲದಂದು ಇರುವಂತ ದೇವಸ್ಥಾನ ಆಗಿರುವಂತದ್ದು. ಯಾಕಂತಂದ್ರೆ ಏನು ಇದು ಈ ಭಾಗದಲ್ಲಿ ಏನು ಮುಂಡ್ರಿಗೆ ಏನಿದೆ ಒಂದ್ ರೀತಿ ಕಪ್ಪತ್ತಗುಡ್ಡದ ಇರುವಂತ ಪ್ರದೇಶ. ಅಂದ್ರೆ ಇಲ್ಲಿ ಏನು ಬಹಳ ದಿನಗಳಿಂದ ಅಂದ್ರೆ ಈಗೇನು ಲಕ್ಕುಂಡಿಯಲ್ಲಿ ನಿಧಿ ಸಿಕ್ತು, ಅಲ್ಲಿ ಕೂಡ ಕಲ್ಯಾಣ ಚಾಲಕರು ಈ ಆಡಳಿತ ಮಾಡುವಂತ ಪ್ರದೇಶ. ಅದ್ರ ಜೊತೆಗೆ ಮುಂಡ್ರಿಗಿ ಕೂಡ ಏನು ಈ ರೀತಿಯಾದಂತ ಕೆಲವೊಂದಿಷ್ಟು ಐತಿಹಾಸಿಕ ದೇವಸ್ಥಾನಗಳು ಏನು ಇದಾವೆ. ಇವು ಕೂಡ ರಾಜ್ಯ ಮಂಥನಕ್ಕೆ ಸೇರಿದಂತ ದೇವಸ್ಥಾನಗಳಾಗಿರುವಂತವು. ಜೊತೆಗೆ ಈ ಒಂದು ದೇವಸ್ಥಾನ ಏನಿದೆ ಸಾಕಷ್ಟು ಪುರಾತನ ಕಾಲದಿಂದ ಕೂಡಿರುವಂತ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಒಳಗಡೆ ಇರ್ತಕ್ಕಂಥವು ಎಲ್ಲವೂ ಮೂರ್ತಿಗಳು ಏನಿದಾವೆ, ನಂದಿ ವಿಗ್ರಹ ಆಗಿರ್ಬೋದು, ಮತ್ತೆ ಏನು ರಾಮಲಿಂಗೇಶ್ವರ ದೇವಸ್ಥಾನ ಮೂರ್ತಿ ಆಗಿರ್ಬೋದು, ಈ ಎಲ್ಲವೂ ಸಾಕಷ್ಟು ಪ್ರಾಚೀನ ಕಾಲದ ಏನು ಮೂರ್ತಿಗಳಾಗಿರುವಂತದ್ದು. ಅಂದ್ರೆ ಹೀಗಾಗಿ ಈ ಒಂದು ಎಲ್ಲೋ ಒಂದ್ ಕಡೆ ನಿಧಿಗಳು ಇರ್ಬೋದು ಅನ್ನುವಂಥದ್ದು ಕೂಡ ಕೆಲವರಿಗೆ ನಿಧಿಗಾರರಿಗೆ ಕೂಡ ಈ ರೀತಿ ಮಾಡೋದಕ್ಕೆ ಕಾರಣ ಆಗಿರುತ್ತದೆ. ಹೀಗಾಗಿ ಅಂದ್ರೆ ಬೇರೆ ಬೇರೆ ಕಡೆಯಲ್ಲಿ ಯಾವ ರೀತಿಯಾಗಿ ಈ ಏನು ನಿಧಿಗಾರರು ಮಾಡಿದ್ದಾರೆ, ಬೇರೆ ಬೇರೆ ಮೂರ್ತಿಗಳನ್ನ ವಿರೂಪಗೊಳಿಸಿ ಆ ಬುಡದಲ್ಲಿ ಇರ್ತಕ್ಕಂಥ ಮೂರ್ತಿಗಳನ್ನ ತೆಗೆದು ಮೂರ್ತಿಗಳ ಬುಡದಲ್ಲಿ ನಿಧಿ ಇರ್ಬೋದು ಅಂತೇಳಿ ಹೆಬ್ಬಿರುವಂತ ಕೆಲವೊಂದಿಷ್ಟು ಘಟನೆಗಳು ಕೂಡ ನಡೆದಿರುವಂತದ್ದು. ಹಾಗಾಗಿ ಇದು ಕೂಡ ಅದೇ ರೀತಿ ಮಾಡಿರ್ಬೋದು ಅನ್ನೋಂತ ಕೂಡ ಅನುಮಾನ ಇದೆ. ಹೀಗಾಗಿ ಒಟ್ಟಾರೆ ಏನಂತಂದ್ರೆ ಈ ಒಂದು ನಿಧಿಗಾಗಿರ್ಬೋದು ಅಥವಾ ಬೇಕಂತಾನೆ ಮಾಡಿರುವಂತ ಏನು ದುಷ್ಕೃತ್ಯ ಆಗಿರ್ಬೋದು, ಈ ಎಲ್ಲದರ ಬಗ್ಗೆನೂ ಕೂಡ ಒಂದು ರೀತಿ ಕ್ರಮ ಕೈಗೊಳ್ತೀವಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ ಪೊಲೀಸರು. ಜಗದೀಶ್, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.